ಆ ದೇವಲೋಕದಲ್ಲಿದ್ದೆ, ಬ್ರಹ್ಮಾಂಡ ಲೋಕದಲ್ಲಿ ತೇಲ್ತಾ ಇದ್ದೆ. ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಸೊ ಆ ಗ್ಯಾಲಕ್ಸಿಯಲ್ಲಿ ಮೆನಿ ಸ್ಟಾರ್ಸ್ ಇರುತ್ತಲ್ವ, ಆ ಸ್ಟಾರಲ್ಲಿ ನಾನು ಒಂದು ಭಾಗಿಯಾಗಿದ್ದೆ. ನಾನು ಚಿನ್ನದ ಗಣಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಡಾಕ್ಟರ್ ನಂದಿನಿ ಅಂತ. ಇದು ನಾನು 3ನೇ ಬಾರಿ ಈ ಶಕ್ತಿನ ಪ್ರಾಣಶಕ್ತಿ ಜಾಗೃತಿಗೆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತಿರೋದು. ಸೊ ನನಗೆ ತಾಯಿಯಿಂದ ಒಂದು ಶಕ್ತಿ ಕೊಟ್ಟಾಗ ನನಗೊಂದು ಇಲ್ಲಿ ಜರಿ ಥರ ಒಂದು ವೈಬ್ರೇಷನ್ ಬಂತು, ವೈಟಾಗಿ ಫೀಲ್ ಆಯಿತು. ಮತ್ತು ಬೆಲ್ ಸೌಂಡ್ ಬಂದಾಗ ಒಂಥರ ನನ್ನ ಆಲ್ 7 ಚಕ್ರಾಸ್ ಆಗ್ಬೋದು, ನನ್ನ ದೇಹದಲ್ಲಿ ನಾಡಿ ಇರ್ಬೋದು, ಅದು ಎಲ್ಲ ಒಂಥರ ಅದ್ಭುತವಾದ ಒಂದು ವೈಬ್ರೇಷನ್ ಶಕ್ತಿ ನನ್ನ ಬಾಡಿಯಲ್ಲಿ ಫ್ಲೋ ಆದಂಗೆ ಆಯಿತು. ಐ ಫೀಲ್ ವೆರಿ ಮಚ್ ಎನರ್ಜೆಟಿಕ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಲತಾ ಶೇಖರ್. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರೇಟ್ ಇನ್ ಆಸ್ಟ್ರಾಲಜಿ, ಡಯಟ್, ನ್ಯೂಟ್ರಿಷನ್ ಆ್ಯಂಡ್ ಸೋಷಿಯಲ್ ವರ್ಕ್, ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲೀಷ್ ಲಿಟ್ರೇಚರ್. ಇದು 3ನೇ ಬಾರಿ ನಾನು ಪ್ರಾಣಶಕ್ತಿ ಜಾಗೃತಿ. ಹಾಗೂ ನಾನು 2nd ಬಾರಿ ಒಂದು ಫ್ಯಾಮ್ಲಿಯವರು ಎಲ್ಲರೂ ಹೆಲ್ತ್ ಇಶ್ಯೂಸ್ ಇತ್ತು, ಅವ್ರನ್ನೂ ಕರ್ಕೊಂಡು ಬಂದು ನಮ್ಮ ಮನೆ ನೈಬರ್ಸು ಅವ್ರನ್ನೂ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಟ್ಟೆ. ಇವತ್ತು ನಮ್ಮ ಜೊತೆ ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಅವರು ಮಳವಳ್ಳಿಯಿಂದ ಬಂದಿದ್ದಾರೆ. ಅವ್ರಿಗೂ ಸಹ ಅದೊಂದು ಫೀಲ್ ಆಗಲಿ, ಏನೂ ಇದ್ರ ಬಗ್ಗೆ ಏನೂ ಅರಿವಿಲ್ಲ ಅವರಿಗೆ, ನಾಲೆಡ್ಜೇ ಇಲ್ಲ. ಸೊ ಅವ್ರನ್ನೂ ಕರೆದು ಕೂರಿಸಿದ್ದೀನಿ. ಓಕೆ, ಮೈ ಒಳಗಡೆ ಅಥವಾ ನೀವು ಮನಸ್ಸು ಒಳಗಡೆ ಏನು ಸಂಚಾರ ಆಯಿತು ಅಂತ ಒಂಥರ ಅದು ಫೀಲ್ ಮಾಡಿದ್ರೇ ಅದ್ಭುತವಾದ ವೈಬ್ರೇಷನ್. ಯಾವಾಗ ನಾವು ನಮ್ಮ ಮುಖದಲ್ಲಿ ಚೇತರಿಕೆ ಲವಲವಿಕೆಯಾಗಿ ಗ್ಲೋ ಆಗಿ ಇರ್ತೀರಿ, ಅದೇ ವೈಬ್ರೇಷನ್ ಒಳಗೆ ನಾವು ತುಂಬ ಹ್ಯಾಪಿನೆಸ್ ಆಗಿ ಫೀಲ್ ಆಗ್ತಾ ಇರ್ತೀರಿ. ನಾವು ಒಳಗಡೆ ಯಾವಾಗಲೂ ಹ್ಯಾಪಿನೆಸ್ ಆಗಿದ್ದರೆ ನಮ್ಮ ಮುಖದಲ್ಲಿ ಅದು ಭಾವನೆಯ ಮೂಲಕವಾಗಿ ನಮಗೆ ಚೇತರಿಕೆ ಆಗುತ್ತೆ. ಸೊ ನಾವು ಆರೋಗ್ಯವಾಗಿದ್ದೀರಿ ಅಂದರೆ ಅದೇ ನಮ್ಮ ಶಕ್ತಿ. ನಾವು ಯಾವಾಗಲೂ ಹ್ಯಾಪಿಯಾಗಿರ್ತೀವಿ. ಆ ದೇವಲೋಕದಲ್ಲಿದ್ದೆ, ಬ್ರಹ್ಮಾಂಡ ಲೋಕದಲ್ಲಿ ತೇಲ್ತಾ ಇದ್ದೆ. ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಸೊ ಆ ಗ್ಯಾಲಕ್ಸಿಯಲ್ಲಿ ಮೆನಿ ಸ್ಟಾರ್ಸ್ ಇರುತ್ತಲ್ವ, ಆ ಸ್ಟಾರಲ್ಲಿ ನಾನು ಒಂದು ಭಾಗಿಯಾಗಿದ್ದೆ. ಹಾಗೆ ನಾನು ತೇಲ್ತಾ ಇದ್ದೆ. ಜಂಜಾಟನ ಬಿಟ್ಟು ಒಬ್ಬರೇ ಹೋಗಿದ್ರಲ್ಲಿ? ಹೌದು, ನನ್ನ ತಾಯಿಯಲ್ಲಿ ಕರ್ಕೊಂಡು ಹೋದರು. ಬಾ, ನಿನ್ನ ಅಲ್ಲಿ ತೋರಿಸ್ತೀನಿ, ನಿಂಗೊಂದು ಅದ್ಭುತವಾದ ಒಂದು ಶಕ್ತಿ ಇದೆ. ಆ ಶಕ್ತಿ ನನಗೆ ಶಿವೋಹಂ ಅನ್ನೋ ವೈಬ್ರೇಷನ್ ಆಗಿರ್ಬೋದು, ಒಂದು 7 ಚಕ್ರಾಸ್, ಯಂತ್ರಾಸ್, ಮಂತ್ರಾಸ್, ತಂತ್ರಾಸ್, ಅದರಲ್ಲಿ ಇರೋದ್ರಿಂದ ವೈಬ್ರೇಷನ್, ಅದು ಚಕ್ರ ಸೆಂಟರ್ಸ್ ಅಂತ ಹೇಳ್ತಾರಲ್ಲ, ಅದರಿಂದ ಭಾವಕವಾಗಿ ಅಲ್ಲಿ ನಾನು ತೇಲಾಡ್ತಿದ್ದೆ ಅಂತ ಹೇಳುವಲ್ಲೇ. ಹೌದೌದು, ನಾನು ಮತ್ತೆ ಬರ್ತಾ ಇರ್ತೀನಿ. ಯಾಕಂದರೆ ನಾನು ಎನರ್ಜೆಟಿಕ್ ಆಗಿರಬೇಕು ಮತ್ತು ನನ್ನ ಸಹಪಾಠಿಗಳು ಎನರ್ಜೆಟಿಕ್ ಆಗಿರಬೇಕು. ಅವ್ರಿಗೂ ಒಂದು ಅನುಕೂಲತೆಯಿಂದ ಕರ್ಕೊಂಡು ಸಹಾಯ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಇದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ರಿಲ್ಯಾಕ್ಸ್, ಕಣ್ಣು ಮುಚ್ಚೇ ಇರಿ. ಈಗ ಓಂಕಾರ ಟ್ಯೂನ್ ಬರುತ್ತೆ, ಅದ್ರ ಜೊತೆಗೆ ಓಂಕಾರ ಹೇಳ್ತಾ ಹೋಗಬೇಕು. ಇನಿಸಿಯೇಷನ್ ಈಗ